ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ರವೆನೂ ಹಾಗೂ ಶಾವಿಗೆನೂ ಮಿಕ್ಸ್ ಮಾಡಿ ಒಂದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಒಂದು ಬಟ್ಲು ಹುರಿದಿಟ್ಕೊಂಡಿರೋಂಥ ರವೆ, ಹಾಗೆ ಒಂದು ಬಟ್ಲು ಶಾವಿಗೆ, ಉಪ್ಪು ರುಚಿಗೆ ತಕ್ಕಷ್ಟು, ಕಡಲೆ ಬೀಜ, ಉದ್ದುದ್ದು ಹೆಚ್ಕೊಂಡಿರೋಂಥ ಮೆಣಸಿನ್ಕಾಯಿ 4ರಿಂದ 5, ಮೀಡಿಯಮ್ ಸೈಜ್ ಈರುಳ್ಳಿ, ಮೀಡಿಯಮ್ ಸೈಜು ಟೊಮೆಟೊ, ಕ್ಯಾರೆಟು, ಲಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಕಡಲೆ ಬೀಜ, ಬೆಲ್ಲ, ಅರಿಶಿನ, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ 1/2 ಟೀ ಸ್ಪೂನ್, 1 ಸ್ಪೂನು ಕಡಲೆಬೇಳೆ, ಉದ್ದಿನಬೇಳೆ, ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ 3ರಿಂದ 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಅದೊಂದು ಸ್ವಲ್ಪ ಸಿಡಿಬೇಕು. ಇವಾಗ ಸಾಸಿವೆನೂ ಜೀರಿಗೆನೂ ಸಿಡಿದಿದ್ದಾಯಿತು. ಇವಾಗ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಅದೊಂದು ಸ್ವಲ್ಪ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡೋಣ. ಇವಾಗ ಕಡಲೆ ಬೀಜ ಹಾಕ್ತೀನಿ ನೋಡಿ. ಅದೊಂದು ಸ್ವಲ್ಪ ಕೆಂಪು ಬರಬೇಕು, ಅಲ್ಲಿವರೆಗೂ ಹುರಿತೀನಿ. ಇವಾಗ ಮೆಣಸಿನ್ಕಾಯಿ ಹಾಕ್ತೀನಿ. ಮೆಣಸಿನ್ಕಾಯಿನೂ ಒಂದು ಸ್ವಲ್ಪ ಫ್ರೈ ಆಗಲಿ. ಹಾಗೆ ಕರಿಬೇವು ಹಾಕ್ತೀನಿ ನೋಡಿ. ಈರುಳ್ಳಿ, ಅದು ಬೇಗ ಫ್ರೈ ಆಗಿಬಿಡುತ್ತೆ. ಇವಾಗ ಕ್ಯಾರೆಟ್ ಹಾಕ್ತೀನಿ. ಕ್ಯಾರೆಟು ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಹಾಗೆ ಟೊಮೆಟೊ ಹಣ್ಣು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಕ್ಯಾರೆಟು, ಟೊಮೆಟೊ, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಒಂದು ಸ್ವಲ್ಪ ಫ್ರೈ ಆಗಬೇಕು. ಒಂದು ಸ್ವಲ್ಪ ಮುಚ್ಚಿಟ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಇಲ್ಲಿ ನೋಡಿ, ಫ್ರೈ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಆಗಬೇಕು. ಹಾಗೆ ಇನ್ನೊಂದು ಸ್ವಲ್ಪ ಮುಚ್ಚಿಡ್ತೀನಿ. ಇಲ್ಲಿ ನೋಡಿ, ತೆಗ್ದಿದ್ದೀನಿ ಮುಚ್ಚಳನ. ನೋಡಿ, ಇನ್ನೊಂದು ಸ್ವಲ್ಪ ಹೊತ್ತು ಕೈ ಆಡಿಸೋಣ. ಇವಾಗ ಎಲ್ಲ ಫ್ರೈ ಆಗಿದ್ದಾಯಿತು. ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ನಾನು 1 ಕಪ್ ರವೆ, 1 ಕಪ್ ಶಾವಿಗೆ ತೊಗೊಂಡಿರೋದ್ರಿಂದ ಇಲ್ಲಿ ನಾನು 3 ಬಟ್ಲು ನೀರು ಹಾಕ್ತಾಯಿದ್ದೀನಿ. ಹಾಗೆ ಬೆಲ್ಲ, ಅರಿಶಿನ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೈ ಆಡಿಸ್ಬಿಟ್ಟು ಮೇಲೆ ಮುಚ್ಚಿಡ್ತೀನಿ ನೋಡಿ. ಅದು ಹೆಸರು ಬರಬೇಕು, ಕುದಿಬೇಕು ನೀರು, ಅಲ್ಲಿವರೆಗೂ ಮುಚ್ಚಿಡೋಣ. ಇಲ್ಲಿ ನೋಡಿ, ನೀರು ಮಳ್ತಾ ಇದೆ, ಹೆಸರು ಬಂದಿದ್ದಾಗಿದೆ. ಇದಕ್ಕೆ ನಾನು 1 ಬಟ್ಲು ರವೆ ಹಾಕ್ತಾಯಿದ್ದೀನಿ. ಹಾಗೆ 1 ಬಟ್ಲು ಶಾವಿಗೆ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲಿ ನಾನು ರವೆ ಹುರಿದಿಟ್ಕೊಂಡಿದ್ದೀನಿ, ಶಾವಿಗೆ ಹುರಿದಿಟ್ಕೊಂಡಿಲ್ಲ. ಅದು ಹುರಿದಿಟ್ಕೊಳ್ಳೋ ನೆಸಸರಿ ಇಲ್ಲ. ಯಾಕೆ ಅಂದರೆ ಅಕ್ಕಿ ಅನಿಲ್ ಶಾವಿಗೆ ಇದು, ಅದಕ್ಕೋಸ್ಕರ ನಾನು ಹುರಿದಿಲ್ಲ. ನೀವು ನಾರ್ಮಲ್ ಆದರೆ ಹುರ್ಕೋಬೋದು ನೋಡಿ. ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಏಕೆಂದರೆ ರವೆನೂ ಶಾವಿಗೆನೂ ಮಿಕ್ಸ್ ಮಾಡಿರೋದ್ರಿಂದ ಚೆನ್ನಾಗಿರುತ್ತೆ ನೋಡಿ, ಡಿಫ್ರೆಂಟಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಚೆನ್ನಾಗಿ ಕುದಿಬೇಕು, ಕುದೀತಾ ಇದೆ ಅದು. ಈ ಹಂತದಲ್ಲಿ ನಾನು ಲಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ನೋಡಿ. ಲಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ಲಿಂಬೆಹಣ್ಣು ರಸ ಹಾಕಿದ್ದೀನಲ್ಲ, ಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಒಂದು ಕಡೆ ಹುಳಿ ಇರುತ್ತೆ, ಒಂದು ಕಡೆ ಇದಿರುತ್ತೆ.
ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಲ್ಲ ರೆಡಿ ಆಯಿತು ನೋಡಿ. ಶಾವಿಗೆ ರವೆ ಉಪ್ಪಿಟ್ಟು, ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ ನಾನು. ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಶಾವಿಗೆ ರವೆ ಉಪ್ಪಿಟ್ಟು ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿಕೊಂಡೆ. ಮೇಲೆ ಮುಚ್ಚಿಟ್ರೆ ಒಂದು ಸ್ವಲ್ಪ ಹೊತ್ತು ಉಮ್ಗೊಯ್ಬೇಕಾಗತ್ತೆ. ನೋಡಿ ರೆಡಿ ಆದಮೇಲೆ ತೋರಿಸ್ತಾ